ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ ಲೆಸನ್ ನಂಬರ್ 2 ಬಿಕಮಿಂಗ್ ಅ ಸೆಲ್ಫ್ ಲರ್ನರ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಸೆಲ್ಫ್ ಲರ್ನರ್ ಅಂದರೆ ನಾವು ಸ್ವಂತಕ್ಕೆ ನಾವೇ ಕಲ್ಕೋಬೇಕು. ಮೋಸ್ಟ್ಲಿ ನಾವು ನಮ್ಮಷ್ಟಕ್ಕೆ ನಾವು ಮೊಬೈಲ್ನಲ್ಲಿ ಮತ್ತು ಕಂಪ್ಯೂಟರ್ದೊಳಗೆ ಕಲ್ಕೋತೀವಿ. ಎಲ್ಲ ಹೊಸ ವಿಷಯ ಕಲ್ಕೋಬೇಕಂದ್ರೆ ನಾವು ಕ್ಲಾಸ್ ರೂಮಿಗೆ ಹೋಗಬೇಕು, ನಮ್ಗೆ ಯಾರಾದರೂ ಕಲ್ಸೋರು ಇರಬೇಕು, ಈ ವಿಷಯ ಇರೋಂಗಿಲ್ಲ. ಏನು ಮಾಡಬೇಕು, ನಮ್ಮಷ್ಟಕ್ಕೆ ನಾವು ಕಲ್ಕೋಬೇಕು ಮತ್ತು ನಾವು ಬೆಳಿಬೇಕು. ಈ ವಿಚಾರ ನಮ್ಮಲ್ಲಿ ಇರಬೇಕು. ಅಂದ್ರೆ ನಮ್ಗೆ ಫ್ಯೂಚರ್ದೊಳಗೆ ನಾವು ಏನಾದರೂ ಹೊಸ ಸ್ಕಿಲ್ ಕಲಿತೀವಿ ಮತ್ತು ನಮ್ಮ ಫ್ಯೂಚರ್ ಬ್ರೈಟ್ ಆಗಿರ್ತೈತಿ. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಏನು ಮಾಡಬೇಕು, ಬಿಕಮಿಂಗ್ ಅ ಸೆಲ್ಫ್ ಲರ್ನರ್ ಇದನ್ನು ಡೀಟೇಲ್ ಆಗಿ ಕಲ್ಕೋಬೇಕು. Learner. Hello, welcome to the lesson on becoming a self-learner. I am excited to have you here. Let's begin, shall we? Click on Begin Lesson to start the lesson. Becoming a self-learner. ಸ್ವಯಂ ಕಲಿಯುವವರು. Becoming a self-learner. Hello, welcome to the lesson on becoming a self-learner. I am excited to have you here. Let's begin, shall we? Click on Begin Lesson to start the lesson. Becoming a self-learner. ಸ್ವಯಂ ಕಲಿಯುವವರಾಗುವುದು ಈ ಪಾಠಕ್ಕೆ ಸ್ವಾಗತ. ಲೆಸನ್ ಸ್ಟಾರ್ಟ್ ಮಾಡೋದು. ಬಿಗಿನ್ ಲೆಸನ್. In this lesson, we will learn how can we become self-learners. What is growth mindset? ಈ ಪಾಠದಲ್ಲಿ ನಾವು ಕಲಿಯುವುದು ಮೊದಲನೇದು, ಹೌ ಕ್ಯಾನ್ ವಿ ಬಿಕಮ್ ಸೆಲ್ಫ್ ಲರ್ನರ್ಸ್. ನಾವು ಹೇಗೆ ಸ್ವಯಂ ಕಲಿಯುವರಾಗಬಹುದು. ಮತ್ತು ವಾಟ್ ಈಸ್ ಗ್ರೋತ್ ಮೈಂಡ್ಸೆಟ್, ಬೆಳವಣಿಗೆಯ ಮನಸ್ಥಿತಿ ಅಂದರೆ ಏನು. Before we start this lesson, let's understand what you already know and what you want to learn about this topic. Drag and place the options in the appropriate box. The meaning of self-learning. How to become a self-learner. How to have a growth mindset. ಈ ಪಾಠವನ್ನು ಕಲಿಯುವ ಮೊದಲು ಈ ಪಾಠದ ಬಗ್ಗೆ ನಿಮಗೆ ಈಗಾಗಲೇ ಏನು ತಿಳಿದಿದೆ ಮತ್ತು ನೀವು ಏನು ಕಲಿಯಬಯಸುತ್ತೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂದರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈ ಪಾಠದ ಬಗ್ಗೆ ಈಗಾಗಲೇ ಏನು ತಿಳಿದಿದೆ. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ಈ ಪಾಠದಲ್ಲಿ ಇನ್ನು ಮುಂದೆ ನಾನು ಏನು ಕಲಿಯಬೇಕಾಗಿದೆ. ಇದಕ್ಕೆ ಆಯ್ಕೆಗಳು ಅಂದರೆ ಆಪ್ಷನ್ಸ್. ಮೊದಲನೇ ಆಯ್ಕೆ ದ ಮೀನಿಂಗ್ ಆಫ್ ಸೆಲ್ಫ್ ಲರ್ನಿಂಗ್, ಸ್ವಯಂ ಕಲಿಕೆಯ ಅರ್ಥ. ನಮಗೆ ಈಗಾಗಲೇ ಸ್ವಯಂ ಕಲಿಕೆಯ ಅರ್ಥ ತಿಳಿದಿದೆ, ಅದಕ್ಕೆ ಈ ಆಯ್ಕೆಯನ್ನು ಮೊದಲನೇ ಬಾಕ್ಸ್ನಲ್ಲಿ ಇಡಬೇಕು. ಹೌ ಟು ಬಿಕಮ್ ಅ ಸೆಲ್ಫ್ ಲರ್ನರ್, ನಾವು ಸ್ವಯಂ ಕಲಿಯುವವರು ಹೇಗಾಗುವುದು ಅದರ ಬಗ್ಗೆ ನಮಗೆ ತಿಳಿದಿಲ್ಲ.
ಅದನ್ನು ಇನ್ನು ಮುಂದೆ ಕಲಿಯಬೇಕಾಗಿದೆ. ಈ ಆಯ್ಕೆಯನ್ನು 2ನೇ ಬಾಕ್ಸ್ನಲ್ಲಿ ಇಡಬೇಕು. ಹೌ ಟು ಹ್ಯಾವ್ ಅ ಗ್ರೋತ್ ಮೈಂಡ್ಸೆಟ್ ಅಂದರೆ ಬೆಳೆಯುವ ಮನಸ್ಥಿತಿಯನ್ನು ಹೇಗೆ ಹೊಂದುವುದು. ಇದರ ಬಗ್ಗೆ ನಮಗೆ ಈಗಾಗಲೇ ಏನೂ ತಿಳಿದಿಲ್ಲ. ಇದನ್ನು ಇನ್ನು ಮುಂದೆ ಕಲಿಯಬೇಕಾಗಿದೆ. ಈ ಆಯ್ಕೆಯನ್ನು ವಾಟ್ ಐ ವಾಂಟ್ ಟು ಲರ್ನ್ ಇದರ ಖಾಲಿ ಬಾಕ್ಸ್ನಲ್ಲಿ ಇಡಬೇಕು ಮತ್ತು ಆಯ್ಕೆಗಳನ್ನು ಸಬ್ಮಿಟ್ ಅಂದರೆ ಸಲ್ಲಿಸಬೇಕು. Very good. Sharing what you know and what you want to learn will help you improve your own learning. ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಂಡರೆ ನಿಮ್ಮ ಸ್ವಂತ ಕಲಿಕೆಯನ್ನು ಸುಧಾರಿಸಿಕೊಳ್ಳಬಹುದು. Meet Tasmia. Tasmia has recently completed secretarial practice course from ITI, Madhupur, Jharkhand. She is looking for a job. She starts searching for jobs online. She notices that many job descriptions mention one important skill, knowledge of MS Word. Tasmia realizes that she does not know how to use MS Word properly. She decides to speak to her ITI trainer. Her ITI trainer suggests her to take an online course to learn MS Word. He also advises her to choose an online course that provides a certificate. Tasmia takes up the course to learn MS Word. She spends a few hours every week learning MS Word. She completes her assignments on time. At the end of 1 month, Tasmia has completed the course. ನಾವು ಇಲ್ಲಿಯವರೆಗೆ ತಸ್ಮಿಯಾ ಬಗ್ಗೆ ಕೇಳುತ್ತಿದ್ದೆವು. ತಸ್ಮಿಯಾ ಸದ್ಯದಲ್ಲಿ ITI ಮಧುಪುರ್ ಜಾರ್ಖಂಡ್ ಇಲ್ಲಿ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ತರಬೇತಿ ಪಡೆದಿದ್ದಾರೆ ಮತ್ತು ಕೆಲಸ ಪಡೆಯಲು ಪ್ರಯತ್ನಿಸುತ್ತಾಳೆ. ಅದಕ್ಕಾಗಿ ಆನ್ಲೈನ್ ಮೂಲಕ ಉದ್ಯೋಗ ಹುಡುಕುತ್ತಾಳೆ. ಅಲ್ಲಿ ಕಂಡುಬಂದ ಕೆಲಸದ ವಿವರಗಳ ಪ್ರಕಾರ MS ವರ್ಡ್ ಸ್ಕಿಲ್ ಅಂದರೆ ಕಂಪ್ಯೂಟರ್ನಲ್ಲಿ ಕಚೇರಿ ಕೆಲಸ ಮಾಡುವುದು ಅನಿವಾರ್ಯವಾಗಿರುತ್ತದೆ. ಆದರೆ ತಸ್ಮಿಯಾಳಿಗೆ MS ವರ್ಡ್ ಉಪಯೋಗಿಸುವ ಹೆಚ್ಚಿನ ಮಾಹಿತಿ ಇರುವುದಿಲ್ಲ. ಆಗ ತಸ್ಮಿಯಾ ತನ್ನ ITI ಟ್ರೇನರ್ ಅಂದರೆ ITI ಶಿಕ್ಷಕರನ್ನು ಭೇಟಿಯಾಗುತ್ತಾಳೆ. ITI ಟ್ರೇನರ್ ತಸ್ಮಿಯಾ ಇವಳಿಗೆ ಆನ್ಲೈನ್ನಲ್ಲಿ MS ವರ್ಡ್ ತರಬೇತಿಯನ್ನು ತೆಗೆದುಕೊಳ್ಳಲು ಸೂಚಿಸುತ್ತಾರೆ ಮತ್ತು ತರಬೇತಿ ಮುಗಿಸಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ನೀಡುವ ಆನ್ಲೈನ್ ತರಬೇತಿಯನ್ನು ಸೇರಲು ಸಲಹೆ ಕೊಡುತ್ತಾರೆ. ತಸ್ಮಿಯಾ ಆನ್ಲೈನ್ MS ವರ್ಡ್ ತರಬೇತಿಯನ್ನು ಪಡೆದುಕೊಳ್ಳುತ್ತಾಳೆ. ಪ್ರತಿ ವಾರ ಕೆಲವು ಗಂಟೆಗಳ ಕಾಲ ತರಬೇತಿ ಪಡೆದು ಸರಿಯಾದ ಸಮಯದಲ್ಲಿ ಸ್ವಯಂ ಮೌಲ್ಯಮಾಪನ ಮಾಡಿ 1 ತಿಂಗಳಿನಲ್ಲಿ MS ವರ್ಡ್ ತರಬೇತಿಯನ್ನು ಮುಗಿಸುತ್ತಾಳೆ. Choose the correct option. How did Tasmia learn the new skill? From her trainer. From an online course. From her friend. ತಸ್ಮಿಯಾ ಅವರ ಅನುಭವ ಆಧರಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕು. ತಸ್ಮಿಯಾ ಹೊಸ ಸ್ಕಿಲ್ ಹೇಗೆ ಕಲಿತರು? ಮೊದಲನೆಯ ಆಯ್ಕೆ ತರಬೇತಿದಾರರಿಂದ, ಎರಡನೆಯದು ಫ್ರಾಮ್ ಎನ್ ಆನ್ಲೈನ್ ಕೋರ್ಸ್ ಆನ್ಲೈನ್ ತರಬೇತಿಯಿಂದ, ಮೂರನೆಯ ಆಯ್ಕೆ ಫ್ರಾಮ್ ಹರ್ ಫ್ರೆಂಡ್ ತಮ್ಮ ಫ್ರೆಂಡ್ ಇವರಿಂದ. ಇದಕ್ಕೆ ಸರಿಯಾದ ಉತ್ತರ ಫ್ರಾಮ್ ಎನ್ ಆನ್ಲೈನ್ ಕೋರ್ಸ್ ಇರುತ್ತದೆ. ಏಕೆಂದರೆ ತಸ್ಮಿಯಾ ಇವರು ಅವರ ಟ್ರೇನರ್ ಇವರಿಂದ ತರಬೇತಿ ಪಡೆಯಲಿಲ್ಲ ಮತ್ತು ಅವರ ಫ್ರೆಂಡ್ ಇವರಿಂದ ಕೂಡ ತರಬೇತಿ ಪಡೆಯಲಿಲ್ಲ. ಅವರು ಆನ್ಲೈನ್ ಮೂಲಕ ತರಬೇತಿಯನ್ನು ಪಡೆದರು. ಅದನ್ನು ಆಯ್ಕೆ ಮಾಡಿ
ಫ್ರಮ್ ಆ್ಯನ್ ಆನ್ಲೈನ್ ಕೋರ್ಸ್ ಇದನ್ನು ಆಯ್ಕೆ ಮಾಡಿ ಸಬ್ಮಿಟ್ ಅಂದರೆ ಸಲ್ಲಿಸಬೇಕು. You are right. Tasmia learnt the skill by taking up an online course. This is called self-learning. ಸರಿಯಾದ ಉತ್ತರ. ತಸ್ಮಿಯಾ ಹೊಸ ಸ್ಕಿಲ್ ಆನ್ಲೈನ್ ಕೋರ್ಸ್ನಿಂದ ಕಲಿತರು. ಇದನ್ನು ಸ್ವಯಂ ಕಲಿಕೆ ಅನ್ನುತ್ತೇವೆ. What is self-learning? Self-learning is something we have been doing all our life. It is learning something on our own. We usually think we need teachers or elders to teach us something new, but we can also learn by ourselves. We don't always need a school, a classroom, or a teacher to teach us. ಸ್ವಯಂ ಕಲಿಕೆ ಅಂದರೆ ಏನು? ಸ್ವಯಂ ಕಲಿಕೆಯನ್ನು ನಾವು ಜೀವನವೆಲ್ಲ ಮಾಡುತ್ತಲೇ ಬಂದಿದ್ದೇವೆ. ಇದು ಸ್ವತಃ ನಾವೇ ಕಲಿಯುವುದಾಗಿದೆ. ನಾವು ಸಾಮಾನ್ಯವಾಗಿ ಹೊಸದಾಗಿ ಏನಾದರೂ ಕಲಿಯಬೇಕಾದರೆ ನಮಗೆ ಶಿಕ್ಷಕರ, ದೊಡ್ಡವರ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ನಾವು ಸ್ವತಃ ಕಲಿಯಬಹುದು. ನಮಗೆ ಅದಕ್ಕಾಗಿ ಶಾಲೆ, ಕ್ಲಾಸ್ ರೂಮ್ ಅಂದರೆ ಕೊಠಡಿ ಮತ್ತು ಶಿಕ್ಷಕರ ಅವಶ್ಯಕತೆ ಇರುವುದಿಲ್ಲ. Do you remember how you learned to use a mobile phone? Did you take a course to learn how to use it? Or did you pick up the skills on your own? Click on the next button to continue. ಸ್ವಲ್ಪ ವಿಚಾರಿಸಿ ನೋಡಿ. ನೀವು ಮೊಬೈಲ್ ಉಪಯೋಗಿಸುವುದನ್ನು ಹೇಗೆ ಕಲಿತಿರಿ? ನೀವೇನಾದರೂ ಅದಕ್ಕಾಗಿ ಆನ್ಲೈನ್ ಕೋರ್ಸ್ ತೆಗೆದುಕೊಂಡಿದ್ದೀರಾ ಅಥವಾ ನಿಮ್ಮಷ್ಟಕ್ಕೆ ನೀವೇ ಕಲಿತಿರಿ? ಮುಂದೆ ಕಲಿಯುವುದು. Self-learning happens when you take responsibility for your own learning. It is a process in which you decide to learn a new thing in your own way. ನಾನು ಹೊಸ ಸ್ಕಿಲ್ ಅಂದರೆ ಹೊಸ ಕುಶಲತೆಯನ್ನು ಕಲಿಯುತ್ತೇನೆ ಅಂದುಕೊಂಡಿದ್ದರೆ ಸ್ವಯಂ ಕಲಿಕೆ ಯಾವಾಗ ಆಗುತ್ತದೆ ಅಂದರೆ ನಾವು ಏನು ಕಲಿಯಬೇಕು ಅದರ ಜವಾಬ್ದಾರಿಯನ್ನು ನಾವೇ ತೆಗೆದುಕೋಬೇಕು ಮತ್ತು ಯಾವ ರೀತಿ ಕಲಿಯಬೇಕು ಅದನ್ನು ಕೂಡ ನಾವೇ ನಿರ್ಧಾರ ಮಾಡಬೇಕು. Benefits of self-learning. As a self-learner, you get to decide what to learn, why to learn, how to learn, when to learn, how fast to learn, how do I test myself. ಸ್ವಯಂ ಕಲಿಕೆಯ ಲಾಭಗಳು ಅಥವಾ ಪ್ರಯೋಜನಗಳು. ಸೆಲ್ಫ್ ಲರ್ನರ್ ಅಂದರೆ ಸ್ವಯಂ ಕಲಿಯುವವರಾಗಿ ನಾವೇ ಎಲ್ಲವನ್ನೂ ನಿರ್ಧರಿಸಬೇಕು. ವಾಟ್ ಟು ಲರ್ನ್ ಅಂದರೆ ಏನು ಕಲಿಯಬೇಕು. ವೈ ಟು ಲರ್ನ್ ಅಂದರೆ ಏಕೆ ಕಲಿಯಬೇಕು. ಹೌ ಟು ಲರ್ನ್ ಅಂದರೆ ಹೇಗೆ ಕಲಿಯಬೇಕು. ವೆನ್ ಟು ಲರ್ನ್ ಅಂದರೆ ಯಾವಾಗ ಕಲಿಯಬೇಕು. ಹೌ ಫಾಸ್ಟ್ ಟು ಲರ್ನ್ ಅಂದರೆ ಎಷ್ಟು ತ್ವರಿತವಾಗಿ ಕಲಿಯಬೇಕು. ಮತ್ತು ಹೌ ಡು ಐ ಟೆಸ್ಟ್ ಮೈಸೆಲ್ಫ್ ಅಂದರೆ ನನ್ನನ್ನು ನಾನೇ ಹೇಗೆ ಪರೀಕ್ಷೆ ಮಾಡಬೇಕು ಅಥವಾ ಸೆಲ್ಫ್ ಅಸೆಸ್ಮೆಂಟ್. Who is a self-learner? A self-learner is the one who believes they can learn, I can learn this. is curious, How do I open MS Word? takes initiative, I will learn MS Word even though it's not a part of my course. explores independently, I can learn on my own. accepts responsibility, I will make sure I learn MS Word in the next 3 months. manages time, I will learn MS Word within 3 months. ಸೆಲ್ಫ್
ಲರ್ನರ್ ಅಂದರೆ ಯಾರು? ಸ್ವಯಂ ಕಲಿಯುವವರು ಅಂದರೆ ಯಾರು? ಸೆಲ್ಫ್ ಲರ್ನರ್ ಆದವರಿಗೆ ನಾನೇ ಕಲಿಯುತ್ತೇನೆ ಎಂಬ ನಂಬಿಕೆ ಇರುತ್ತದೆ. ಆಸಕ್ತಿಯನ್ನು ಹೊಂದಿರುತ್ತಾರೆ. ಕಲಿಯುವ ಮೊದಲ ಹೆಜ್ಜೆಯನ್ನು ಅವರೇ ನಿರ್ಧರಿಸುತ್ತಾರೆ ಮತ್ತು ಸ್ವತಃ ಅವರೇ ಕಲಿಯುತ್ತೇನೆ ಎಂಬ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಕಲಿಯುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಕಲಿಯುವ ಸಮಯವನ್ನು ಕೂಡ ಅವರೇ ನಿರ್ಧರಿಸುತ್ತಾರೆ. In order to be a successful self-learner, you need one important thing, a growth mindset. Click on Next to learn about growth mindset. ಒಬ್ಬ ಯಶಸ್ವಿ ಸೆಲ್ಫ್ ಲರ್ನರ್ ಆಗಬೇಕಾದಲ್ಲಿ ನಮಗೆ ಮಹತ್ವವಾಗಿ ಬೇಕಾಗಿರುವುದು ಬೆಳವಣಿಗೆಯ ಮನಸ್ಥಿತಿ. ಅದನ್ನು ಕಲಿಯಲು ನೆಕ್ಸ್ಟ್ ಕ್ಲಿಕ್ ಮಾಡೋಣ. What is a growth mindset? A person with a growth mindset is always willing to grow, change, and learn. A growth mindset is the opposite of a fixed mindset. ಬೆಳವಣಿಗೆ ಮನಸ್ಥಿತಿ ಅಂದರೆ ಏನು? ವಾಟ್ ಈಸ್ ಅ ಗ್ರೋತ್ ಮೈಂಡ್ಸೆಟ್? ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುವವರು ಯಾವಾಗಲೂ ಬೆಳೆಯುವುದನ್ನು, ಬದಲಾವಣೆಯನ್ನು ಬಯಸುತ್ತಾರೆ, ಅಂದರೆ ಕಲಿಯುತ್ತಾರೆ. ಬೆಳವಣಿಗೆಯ ಮನಸ್ಥಿತಿಯು ಸ್ಥಿರ ಮನಸ್ಥಿತಿಯ ವಿರುದ್ಧವಾಗಿರುತ್ತದೆ. What is a fixed mindset? A person with a fixed mindset cannot accept new ideas easily. ಸ್ಥಿರ ಮನಸ್ಥಿತಿ ಅಂದರೆ ಏನು? ಸ್ಥಿರ ಮನಸ್ಥಿತಿಯನ್ನು ಹೊಂದಿದ ವ್ಯಕ್ತಿಯು ಹೊಸ ವಿಚಾರಗಳನ್ನು ಅಥವಾ ಆಲೋಚನೆಗಳನ್ನು ಸಹಜವಾಗಿ ಒಪ್ಪಿಕೊಳ್ಳುವುದಿಲ್ಲ. Difference between a growth mindset and a fixed mindset. Growth mindset. I can do this. I will learn from my mistakes. I can learn new things. Fixed mindset. I cannot do this. If I fail once, I will always fail. I cannot learn new things. ಸ್ಥಿರ ಮನಸ್ಥಿತಿ ಮತ್ತು ಬೆಳವಣಿಗೆಯ ಮನಸ್ಥಿತಿಯಲ್ಲಿ ಇರುವ ವ್ಯತ್ಯಾಸ. ಗ್ರೋತ್ ಮೈಂಡ್ಸೆಟ್ ಬೆಳೆಯುವ ಮನಸ್ಥಿತಿ. ಐ ಕ್ಯಾನ್ ಡೂ ದಿಸ್, ನಾನು ಇದನ್ನು ಮಾಡಬಹುದು. ಐ ವಿಲ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್, ನನ್ನ ತಪ್ಪುಗಳಿಂದ ನಾನು ಕಲಿಯುತ್ತೇನೆ. ಐ ಕ್ಯಾನ್ ಲರ್ನ್ ನ್ಯೂ ಥಿಂಗ್ಸ್, ನಾನು ಹೊಸದನ್ನು ಕಲಿಯಬಹುದು. ಫಿಕ್ಸ್ಡ್ ಮೈಂಡ್ಸೆಟ್ ಅಂದರೆ ಏನು? ಐ ಕೆನಾಟ್ ಡೂ ದಿಸ್, ನನ್ನಿಂದ ಇದನ್ನು ಮಾಡುವುದು ಆಗುವುದಿಲ್ಲ. ಇಫ್ ಐ ಫೇಲ್ ಒನ್ಸ್ ಐ ವಿಲ್ ಆಲ್ವೇಸ್ ಫೇಲ್, ನಾನು ಒಮ್ಮೆ ವಿಫಲನಾದರೆ ಯಾವಾಗಲೂ ವಿಫಲನಾಗಿರ್ತೇನೆ. ಐ ಕೆನಾಟ್ ಲರ್ನ್ ನ್ಯೂ ಥಿಂಗ್ಸ್, ನನಗೆ ಹೊಸ ವಿಷಯ ಕಲಿಯುವುದು ಆಗುವುದಿಲ್ಲ. Now let's take this quiz to learn more about our mindsets. Click on Begin to start the quiz. ಬೆಳವಣಿಗೆಯ ಮನಸ್ಥಿತಿಯ ಬಗ್ಗೆ ಹೆಚ್ಚಿನದನ್ನು ಕಲಿಯಲು ಈ ಕ್ವಿಜ್ ಮಾಡೋಣ. Read the given statements. For each, select yes or no. ಕೆಳಗೆ ಕೊಟ್ಟಿರುವ ಹೇಳಿಕೆ ಓದಿ ಪ್ರತಿಯೊಂದಕ್ಕೆ ಹೌದು ಅಲ್ಲ ಆಯ್ಕೆ ಮಾಡುವುದು. ಮೊದಲನೇ ಹೇಳಿಕೆ, ದ ಹಾರ್ಡರ್ ಐ ವರ್ಕ್ ಆಟ್ ಸಮಥಿಂಗ್ ದ ಬೆಟರ್ ಐ ವಿಲ್ ಬಿ. ನಾನು ಯಾವುದೇ ಕೆಲಸದಲ್ಲಿ ಶ್ರಮ ವಹಿಸಿದರೆ ನನಗೆ ಒಳ್ಳೆಯದಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ, ಏಕೆಂದರೆ ನಾವು ನಮ್ಮ ಕೆಲಸದಲ್ಲಿ ಶ್ರಮ ವಹಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಎಸ್ ಸೆಲೆಕ್ಟ್ ಮಾಡಬೇಕು. ಮುಂದಿನ ಹೇಳಿಕೆ,
ಐ ಅವಾಯ್ಡ್ ಚಾಲೆಂಜಸ್ ಬಿಕಾಸ್ ಐ ಡು ನಾಟ್ ವಾಂಟ್ ಟು ಫೇಲ್. ನಾನು ಯಾವುದೇ ರೀತಿಯ ಸವಾಲುಗಳಿಂದ ದೂರವಿರುತ್ತೇನೆ ಏಕೆಂದರೆ ನನಗೆ ವಿಫಲತೆ ಬೇಕಾಗಿಲ್ಲ. ಈ ಹೇಳಿಕೆ ತಪ್ಪಾಗಿರುತ್ತದೆ ಏಕೆಂದರೆ ನಾವು ಸವಾಲುಗಳನ್ನು ಎದುರಿಸಬೇಕು. ನೋ ಆಯ್ಕೆ ಮಾಡಬೇಕು. ಮುಂದಿನ ಹೇಳಿಕೆ ಇಫ್ ಐ ಫೇಲ್ ಒನ್ಸ್ ಐ ವಿಲ್ ಆಲ್ವೇಸ್ ಫೇಲ್. ನಾನು ಒಮ್ಮೆ ಸೋತರೆ ಸತತವಾಗಿ ಸೋಲುತ್ತೇನೆ. ಈ ಹೇಳಿಕೆ ತಪ್ಪಾಗಿರುತ್ತದೆ ಏಕೆಂದರೆ ನಾವು ಒಮ್ಮೆ ಸೋತರೆ ಸತತವಾಗಿ ಸೋಲುವುದಿಲ್ಲ. ನೋ ಆಯ್ಕೆ ಮಾಡಬೇಕು. ವೆನ್ ಐ ಸಿ ಅದರ್ಸ್ ಸಕ್ಸೀಡ್ ಇಟ್ ಇನ್ಸ್ಪೈರ್ಸ್ ಮೀ. ಅಂದರೆ ನಾನು ಬೇರೆಯವರ ಗೆಲುವನ್ನು ನೋಡಿ ಸ್ಫೂರ್ತಿ ಹೊಂದುತ್ತೇನೆ. ಈ ಹೇಳಿಕೆ ಸರಿಯಾಗಿದೆ ಏಕೆಂದರೆ ನಾವು ಬೇರೆಯವರ ಗೆಲುವನ್ನು ನೋಡಿ ಸ್ಫೂರ್ತಿ ಹೊಂದಬೇಕು. ಎಸ್ ಆಯ್ಕೆ ಮಾಡಬೇಕು. ಮುಂದಿನ ಹೇಳಿಕೆ ಐ ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್. ನನ್ನ ತಪ್ಪುಗಳಿಂದ ನಾನು ಕಲಿಯುತ್ತೇನೆ. ಈ ಹೇಳಿಕೆ ಸರಿಯಾಗಿದೆ. ನಮ್ಮ ತಪ್ಪುಗಳಿಂದ ನಾವು ಕಲಿತು ಹೊಸದನ್ನು ತಿಳಿದುಕೊಳ್ಳಬೇಕು. ಎಸ್ ಆಯ್ಕೆ ಮಾಡಬೇಕು. ಮುಂದಿನ ಹೇಳಿಕೆ ದಿಸ್ ಈಸ್ ಹೂ ಐ ಆಮ್. ಐ ಕೆನಾಟ್ ಚೇಂಜ್ ಮೈ ಸೆಲ್ಫ್. ನನ್ನನ್ನು ನಾನು ಬದಲಿಸುವುದಿಲ್ಲ, ಅದೇ ನಾನಾಗಿದ್ದೇನೆ. ಈ ಹೇಳಿಕೆ ತಪ್ಪಾಗಿದ್ದು ನಮ್ಮನ್ನು ನಾವು ಬದಲಿಸಿಕೊಳ್ಳಬೇಕು. ನೋ ಆಯ್ಕೆ ಮಾಡಬೇಕು. ಮುಂದಿನ ಹೇಳಿಕೆ ಫೀಡ್ಬ್ಯಾಕ್ ಫ್ರಮ್ ಅದರ್ ಪೀಪಲ್ ಹೆಲ್ಪ್ಸ್ ಮೀ ಲರ್ನ್ ಆ್ಯಂಡ್ ಗ್ರೋ. ಬೇರೆಯವರ ಅನಿಸಿಕೆಗಳಿಂದ ನಾನು ಬೆಳೆಯಲು ಸಹಾಯವಾಗುತ್ತದೆ. ಈ ಹೇಳಿಕೆ ಸರಿಯಾಗಿದ್ದು ಬೇರೆಯವರ ಅನಿಸಿಕೆಗಳನ್ನು ಕೇಳಿ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು. ಈ ಆಯ್ಕೆ ಸರಿಯಾಗಿದೆ. ಎಸ್ ಸೆಲೆಕ್ಟ್ ಮಾಡಬೇಕು. ಮುಂದಿನ ಹೇಳಿಕೆ ಐ ಬಿಲೀವ್ ದ್ಯಾಟ್ ಮೋಸ್ಟ್ ಸ್ಕಿಲ್ಸ್ ಆರ್ ಗಾಡ್ ಗಿಫ್ಟೆಡ್ ಆ್ಯಂಡ್ ಕೆನಾಟ್ ಬಿ ಲರ್ನ್. ಅಂದರೆ ಎಲ್ಲ ಕುಶಲತೆಗಳು ದೇವರ ಕಾಣಿಕೆ, ಅದನ್ನು ನಾನು ಕಲಿಯಲು ಸಾಧ್ಯವಿಲ್ಲ. ಈ ಹೇಳಿಕೆ ತಪ್ಪಾಗಿದೆ ಏಕೆಂದರೆ ನಾವು ಹೊಸ ಸ್ಕಿಲ್ಗಳನ್ನು ನಮ್ಮ ಪ್ರಯತ್ನದಿಂದ ಕಲಿಯಬಹುದು. ಇದನ್ನು ಸಬ್ಮಿಟ್ ಅಂದರೆ ಸಲ್ಲಿಸಬೇಕು. You are willing to learn, grow, and change. Continue learning new things. You can master the skill of self-learning. ನೀವು ಕಲಿಯಲು, ಬೆಳೆಯಲು ಮತ್ತು ಬದಲಾವಣೆಯನ್ನು ಬಯಸುತ್ತೀರಿ. ಹೊಸ ವಿಷಯಗಳನ್ನು ಕಲಿಯುವುದನ್ನು ಮುಂದುವರಿಸಿರಿ. ನೀವು ಸ್ವಯಂ ಕಲಿಕೆಯಲ್ಲಿ ಕುಶಲತೆಯನ್ನು ಪಡೆಯಬಹುದು ಮತ್ತು ನಿಪುಣರಾಗುವಿರಿ. Here is a task for you. Think of a skill that you need to develop. Think of ways in which you can have a growth mindset to learn the skill. Share your thoughts on the Quest app community page or other ITI groups on social media. ಈಗ ಒಂದು ಚಟುವಟಿಕೆ ಅಥವಾ ಕೆಲಸ. ನೀವು ಯಾವುದಾದರೂ ಹೊಸ ಸ್ಕಿಲ್ ಕಲಿಯ ಬಯಸಿದ್ದರೆ ನೀವು ಅದನ್ನು ಯಾವ ರೀತಿಯಲ್ಲಿ ಕಲಿಯುತ್ತೀರಿ? ನಿಮ್ಮ ವಿಚಾರಗಳನ್ನು ಕ್ವೆಸ್ಟ್ ಆ್ಯಪ್ ಕಮ್ಯುನಿಟಿ ಪೇಜ್ನಲ್ಲಿ ಮತ್ತು ITI ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಿರಿ. Now that we have completed the lesson, share what you have learned from this lesson. Choose the options from the menu. What I learned from this lesson: the meaning of self-learning, how to become a self-learner, how to have a growth mindset. ಇಲ್ಲಿಗೆ ಈ ಪಾಠ ಮುಗಿಯಲು ಬಂದಿದೆ. ಈ ಪಾಠದಿಂದ ನೀವು ಏನು ಕಲಿತಿರಿ? ಈ ಕೆಳಗೆ ಕೊಟ್ಟಿರುವುದರಲ್ಲಿ ಆಯ್ಕೆ ಮಾಡಿರಿ. ಮೊದಲನೇ ಆಯ್ಕೆ ದ ಮೀನಿಂಗ್ ಆಫ್ ಸೆಲ್ಫ್ ಲರ್ನಿಂಗ್.
ಸ್ವಯಂ ಕಲಿಕೆಯ ಅರ್ಥ. ಇದನ್ನು ಕೂಡ ನಾವು ಕಲಿತಿದ್ದೇವೆ. ಇದನ್ನು ಸೆಲೆಕ್ಟ್ ಮಾಡಬೇಕು. ಹೌ ಟು ಬಿಕಮ್ ಅ ಸೆಲ್ಫ್ ಲರ್ನರ್. ಸ್ವಯಂ ಕಲಿಯುವವರು ಹೇಗಾಗುವುದು, ಇದನ್ನು ಕೂಡ ಕಲಿತಿದ್ದೇವೆ. ಇದನ್ನು ಕೂಡ ನಾವು ಆಯ್ಕೆ ಮಾಡಬೇಕು. ಹೌ ಟು ಹ್ಯಾವ್ ಅ ಗ್ರೋತ್ ಮೈಂಡ್ಸೆಟ್. ಬೆಳೆಯುವ ಮನಸ್ಥಿತಿಯನ್ನು ಹೇಗೆ ಹೊಂದುವುದು, ಇದನ್ನು ಕೂಡ ನಾವು ಕಲಿತಿದ್ದೇವೆ. ಇದನ್ನು ಆಯ್ಕೆ ಮಾಡಿ ಸಲ್ಲಿಸಬೇಕು, ಸಬ್ಮಿಟ್ ಮಾಡಬೇಕು. Thank you for sharing what you learned from this lesson. ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಹಂಚಿಕೊಂಡದ್ದಕ್ಕೆ ಥ್ಯಾಂಕ್ಸ್. Here is a recap of what you learned in this lesson. Self-learning happens when you take responsibility for your own learning. Self-learning is the process of learning something on our own. A person with a growth mindset is always willing to grow, change, and learn. A person with fixed mindset does not like changes and finds it difficult to learn new things. ಸ್ವಯಂ ಕಲಿಯುವವರಾಗುವುದು ಈ ಪಾಠದ ಸಾರಾಂಶ. ಸೆಲ್ಫ್ ಲರ್ನಿಂಗ್ ಹ್ಯಾಪನ್ಸ್ ವೆನ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಓನ್ ಲರ್ನಿಂಗ್. ಅಂದರೆ ಸ್ವಯಂ ಕಲಿಕೆ ಯಾವಾಗ ಆಗುತ್ತದೆ ಅಂದರೆ ನಾವು ಏನು ಕಲಿಯಬೇಕು ಅದರ ಜವಾಬ್ದಾರಿಯನ್ನು ನಾವೇ ತೆಗೆದುಕೋಬೇಕು. ಮತ್ತು ಸೆಲ್ಫ್ ಲರ್ನಿಂಗ್ ಈಸ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಸಮಥಿಂಗ್ ಆನ್ ಅವರ್ ಓನ್. ಅಂದರೆ ಯಾವ ರೀತಿ ಕಲಿಯಬೇಕು ಅದನ್ನು ಕೂಡ ನಾವೇ ನಿರ್ಧಾರ ಮಾಡಬೇಕು. A person with a growth mindset is always willing to grow, change and learn. ಅಂದರೆ ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುವವರು ಯಾವಾಗಲೂ ಬೆಳೆಯುವುದನ್ನು, ಬದಲಾವಣೆಯನ್ನು ಬಯಸುತ್ತಾರೆ, ಅಂದರೆ ಕಲಿಯುತ್ತಾರೆ. A person with fixed mindset does not like changes and finds it difficult to learn new things. ಸ್ಥಿರ ಮನಸ್ಥಿತಿಯನ್ನು ಹೊಂದಿರುವವರು ಬದಲಾವಣೆಯನ್ನು ಬಯಸುವುದಿಲ್ಲ, ಹೊಸ ವಿಷಯಗಳನ್ನು ಕಲಿಯುವುದು ಕಠಿಣ ಅಂದುಕೊಳ್ಳುತ್ತಾರೆ.